ಶ್ರೀರಂಗಪಲ್ಲಿ ಅನ್ನುವ ಗ್ರಾಮ ಹಚ್ಚನೆಯ ಹೊಲ ಗದ್ದೆಗಳಿಂದ ಪ್ರಶಾಂತವಾಗಿರುತ್ತದೆ. ಆದರೆ ಪ್ರಸಾದ್ ಅವರ ಮನೆಯಲ್ಲಿ ಮಾತ್ರ ಕರೆಂಟ್ ಬಿಲ್ಲು ಹೋದ ತಿಂಗಳಿಗಿಂತ ಈ ತಿಂಗಳು ಹೆಚ್ಚಾಗಿ ಬಂದಿರುವುದು ದೊಡ್ಡ ಚರ್ಚೆಗೆ ದಾರಿ ಕೊಡುತ್ತದೆ. ಇದಕ್ಕೆ ಕಾರಣ ಆ ಮನೆಯ 2ನೇ ಸೊಸೆ ಅವನಿ, 3ನೇ ಸೊಸೆ ಅಂಜಲಿ. ಇವರಿಬ್ಬರಿಗೆ ಪ್ರಪಂಚದಲ್ಲಿ ಯಾವ ವಾರ್ತೆ ಕೇಳಿದ್ರೂ ಭಯವಿಲ್ಲ ಹೊರತು ಕರೆಂಟ್ ರೀಡಿಂಗ್ ಹೆಚ್ಚಾಗಿದೆ ಅಂತ ತಿಳಿದ್ರೆ ಮಾತ್ರ ಎದೆ ನಿಂತು ಹೋಗುತ್ತೆ. ಅನಾಮಿಕ ಎಷ್ಟು ಸಲ ಹೇಳಿದ್ರು ಅವರ ಜಿಪುಣತನ ಹಿಡಿತಕ್ಕೆ ಬರ್ತಾ ಇರ್ಲಿಲ್ಲ. ನೋಡಿದ್ಯಾ ಅಂಜಲಿ, ಹೋದ ತಿಂಗಳಿಗೂ ಈ ತಿಂಗಳಿಗೂ 50 ಯೂನಿಟ್ ಬದಲಾವಣೆ ಬಂದಿದೆ. ಅಂದ್ರೆ ಈ ತಿಂಗಳು ನಾವು ಕರೆಂಟ್ ಬಿಲ್ 200 ರೂಪಾಯಿ ಹೆಚ್ಚಾಗಿದೆ ಅನ್ನೋ ಮಾತು. ನಾವು AC ಉಪಯೋಗಿಸಲ್ಲ, ಗೀಸರ್ ಉಪಯೋಗಿಸಲ್ಲ, ಕೇವಲ ಫ್ಯಾನ್ಗೆ ಇಷ್ಟು ಬಿಲ್ ಬರೋದೇನು? ಹೌದು ಅಕ್ಕ, ನಾನು ಕೂಡ ಲೆಕ್ಕ ಹಾಕಿದೆ. ರಾತ್ರಿ ಹೊತ್ತು ನಾವು ಮನೆಯಲ್ಲಿ 5 ಫ್ಯಾನ್ ತಿರುಗ್ತಾ ಇರುತ್ತೆ. ಒಂದೊಂದು ಫ್ಯಾನ್ ಗಂಟೆಗೆ ಇಷ್ಟು ವ್ಯಾಟ್ಸ್ ಹಾಕೊಂಡ್ರೆ ಬೆಳಗಾಗುವ ಹೊತ್ತಿಗೆ ನಮ್ಮ ಜೇಬಿಗೆ ಕನ್ನ ಬೀಳುತ್ತೆ. ಆ ಫ್ಯಾನ್ ತಿರುಗುತ್ತಿರುವ ಶಬ್ದ ಕೇಳ್ತಾ ಇದ್ರೆ ನನಗೆ ನಿದ್ದೆನೆ ಸರಿಯಾಗಿ ಬರ್ತಾ ಇರ್ಲಿಲ್ಲ. ಒಂದೊಂದು ಸಲ ತಿರುಗಿದಾಗ್ಲೂ 10 ಪೈಸಾ ಗಾಳಿಯಲ್ಲಿ ಕಲಿತು ಹೋದ ಹಾಗೆ ಅನ್ಸುತ್ತಕ್ಕ. ಏನ್ರೇ, ಬೆಳಿಗ್ಗೆನೆ ಕರೆಂಟ್ ಬಿಲ್ ಚರ್ಚೆ ಶುರು ಮಾಡಿದ್ದೀರಾ? ಈ ಮಜ್ಜಿಗೆ ಕುಡಿದು ಸ್ವಲ್ಪ ಶಾಂತಿಸಿ. ಏನೋ ಆ ಪೇಪರ್ ಮೇಲೆ ಏನೋ ಲೆಕ್ಕ ಬರಿತಾ ಇದ್ದೀರಾ? ಅತ್ತೆ, ಇದು ಕೇವಲ ಕಾಗದ ಅಲ್ಲ, ನಮ್ಮ ಮನೆ ಎಕನಾಮಿಕ್ ಬಜೆಟ್. ನಾವು ಹೀಗೆ ಕರೆಂಟ್ ಉಪಯೋಗಿಸ್ತಾ ಹೋದ್ರೆ ಬರುವ ವರ್ಷಕ್ಕೆ ನಾವು ಬೇಡ್ಕೊಂಡು ತಿನ್ಬೇಕಾಗಿ ಬರುತ್ತೆ. ಅದಕ್ಕೆ ನಂದೊಂದು ಮಾಸ್ಟರ್ ಪ್ಲಾನ್. ಆಗಲೇ ಪ್ರಸಾದ್ ಅಲ್ಲಿಗೆ ಬರುತ್ತಾನೆ. ಏನಮ್ಮ ಅವನಿ, ಏನೋ ಪ್ಲಾನ್ ಅಂತ ಇದೆಯಾ? ನೀನು ಪ್ಲಾನ್ ಅಂದ್ರೆ ನನಗೆ ಭಯವಾಗ್ತಾ ಇದೆ. ಎಲ್ಲ ಬಿಟ್ಟು ನನ್ನ ಪೆನ್ಷನ್ ದುಡ್ಡಿಗೆ ಕನ್ನ ಹಾಕ್ತಿಲ್ಲ ಅಲ್ವಾ? ಮಾವಯ್ಯ, ಈ ದಿನದಿಂದ ರಾತ್ರಿ ಹೊತ್ತು ನಮ್ಮ ಮನೆಯಲ್ಲಿ ಫ್ಯಾನ್ ಹಾಕೋದು ನಿಷೇಧ. ಎಲ್ಲರೂ ಮನೆ ಮುಂದೆ ಅಂಗಳದಲ್ಲಿ ಹಿತ್ತಲಿನಲ್ಲಿರುವ ಮಂಚದ ಮೇಲೆ ಮಲಗಬೇಕು. ಪ್ರಕೃತಿ ಕೊಡುವ ಗಾಳಿ ಉಚಿತ ಅಲ್ವಾ ಮಾವಯ್ಯ? ಏನಮ್ಮ, ಅಂಗಳದಲ್ಲ, ಈ ವಯಸ್ಸದಲ್ಲಿ ನಾನು ಹೊರಗಡೆ ಮಲಗ್ಬೇಕಾ? ಊರ್ನಲ್ಲಿರೋರೆಲ್ಲ ಪ್ರಸಾದ್ ಅವರಿಗೆ ಕರೆಂಟ್ ಬಿಲ್ ಕಟ್ಟುವ ಮುಖವಿಲ್ಲ, ಅದಕ್ಕೆ ರೋಡ್ ಮೇಲೆ ಮಲಗಿದ್ದಾನೆ ಅಂತ ಅಂದ್ಕೊಳ್ಳೋದಕ್ಕ? ಮಾವಯ್ಯ, ಲೋಕ ಏನ್ ಅಂದ್ಕೊಂಡ್ರೆ ನಮ್ಗೇನು? ಲೋಕ ನಮ್ಮ ಕರೆಂಟ್ ಬಿಲ್ ಕಟ್ಟಲ್ವಲ್ಲ. ಅನಾಮಿಕ ಅಕ್ಕ, ನೀನ್ ಹೇಳು, ಹೊರಗಡೆ ಮಲಗ್ಕೊಂಡ್ರೆ ಆರೋಗ್ಯಕ್ಕೆ ಕೂಡ ಒಳ್ಳೇದೇ ಅಲ್ವಾ? ಅನಾಮಿಕ ಅಸಹನೆಯಿಂದ ಹೀಗಂತಾಳೆ. ಅವನಿ, ಅಂಜಲಿ, ನಿಮ್ಮ ಅತಿ ಬುದ್ಧಿವಂತನ ನಿಲ್ಸಿ. ಅತ್ತೆ ಮಾವಯ್ಯ ದೊಡ್ಡವರು. ಹೊರಗಡೆ ಮಲ್ಕೊಂಡ್ರೆ ಸೊಳ್ಳೆ ಕಚ್ಚುತ್ತೆ, ಮಂಜು ಬಿದ್ರೆ ಶೀತವಾಗುತ್ತೆ. ದುಡ್ಡು ಉಳಿತಾಯ ಮಾಡೋದು ಅಂತಂದ್ರೆ ಹೊರಗೆ ಮಲಗ್ಕೊಂಡು ಆರೋಗ್ಯನ ಹಾಳು ಮಾಡ್ಕೊಳ್ಬೇಕಾದ ಅಗತ್ಯವಿಲ್ಲ. ಅಕ್ಕ, ನೀನ್ ಯಾವಾಗ್ಲೂ ಹೀಗೆ ಸಂಪ್ರದಾಯ ಅಂತ್ಯ, ಆರೋಗ್ಯ ಅಂತ್ಯ, ಆದರೆ ಜೇಬು ಖಾಲಿ ಆದ್ರೆ ಮಾತ್ರ ನೋಡೋದಿಲ್ಲ. ಸೊಳ್ಳೆ ಕಚ್ಚದ ಹಾಗೆ ಬೇವಿನ ಎಣ್ಣೆ ಹಚ್ಕೊಳ್ಳೋಣ. ಹಾಗೆ ಮಾಡೋದ್ರಿಂದ ಉಳಿಯುವ ದುಡ್ಡು ಬೇರೆದಕ್ಕೆ ಉಪಯೋಗಿಸ್ಬೋದಲ್ಲ? ಹೌದು ಅಕ್ಕ, ನಾನು ಆ ಸೇವಿಂಗ್ಸ್ ಇಂದ ಒಂದು ಒಳ್ಳೆ ಸೀರೆ ಕೊಂಡ್ಕೋಬಹುದು. ನಮಗೆ ಬೇರೆ ಚಾಯ್ಸ್ ಇದ್ದಾಗ ದುಡ್ಡು ವೃಥಾ ಮಾಡೋದೇನಕ್ಕೆ? ಹಾಗೆ ಸ್ವಲ್ಪ ಹೊತ್ತು ಅವನಿ, ಅಂಜಲಿ ವಾದಿಸುತ್ತಾರೆ. ಇನ್ನು ರಾತ್ರಿಯ ವೇಳೆ ಎಲ್ಲರೂ ಊಟ ಮುಗಿಸಿ ನಿದ್ರೆಗೆ ಸಿದ್ಧವಾಗುತ್ತಾ ಇರುತ್ತಾರೆ. ಅವರ ರೂಮಿಗೆ ಅವರು ಹೋಗ್ತಾ ಇದ್ರೆ ಅವನಿ ಗಟ್ಟಿಯಾಗಿ ಅರ್ಚುತ್ತಾಳೆ. ನಿಲ್ಲಿ, ಯಾರು ಒಳಗಡೆಗೆ ಹೋಗೋದಕ್ಕಿಲ್ಲ. ರಮೇಶ್ ಬಾವ, ಸುರೇಶ್, ಅರುಣ್, ಎಲ್ರು ಹೊರಗಡೆ ಬನ್ನಿ. ನಾವೆಲ್ಲರೂ ಈ ದಿನ ಹೊರಗಡೆ ಅಂಗಳದಲ್ಲೇ ಮಲ್ಗೋದು. ಏನವನೇ ತುಂಟತನ? ಕರೆಂಟ್ ಇದೆಯಲ್ಲ, ಹೊರಗಡೆ ಏನಕ್ಕೆ? ನನ್ನ ಹೆಂಡತಿಗೆ ಕರೆಂಟ್ ಬಿಲ್ ಫೋಬಿಯಾ ಹಿಡ್ಕೊಂಡಿದ್ದಾನೆಯಾ? ಈ ರಾತ್ರಿಗೆ ನಾವು ಅಂಗಳದಲ್ಲೇ ಮಲಗಬೇಕು. ಇಲ್ಲ ಅಂದ್ರೆ ಈಕೆ ರಾತ್ರಿ ಎಲ್ಲ ಫ್ಯಾನ್ ಹತ್ರ ಕೂತ್ಕೊಂಡು ರೀಡಿಂಗ್ ಲೆಕ್ಕ ಮಾಡ್ತಾ ಇರ್ತಾಳೆ. ಅಂಜಲಿ, ನನಗೆ ಹೊರಗಡೆ ನಿದ್ರೆ ಬರಲ್ಲ. ಹೊರಗಡೆ ಸೊಳ್ಳೆ ಇದೆ, ಆ ಸೊಳ್ಳೆ ನನ್ ಜೊತೆ ಫುಟ್ಬಾಲ್ ಆಡ್ಕೊಳ್ಳುತ್ತೆ. ಅರುಣ್, ನಾನೊಂದು ರಿಸರ್ಚ್ ಓದಿದ್ದೀನಿ. ಆ ರಿಸರ್ಚ್ ಪ್ರಕಾರ ಸೊಳ್ಳೆ ಕಚ್ಚಿದ್ರೆ ಆರೋಗ್ಯಕ್ಕೆ ಒಳ್ಳೇದೇ ಅಂತೆ. ಆದ್ರಿಂದ ಇನ್ನು ಬಾ, ಚಾಪೆ ಹಿಡ್ಕೋ. ನೋಡಿದ್ಯಾ ಶಾರದಾ, ನಮ್ಮ ಸೊಸೆಯರ ಹುಚ್ಚುತನ ಯಾವ ಸ್ಥಾಯಿಗೇರಿದೆ? ಸೊಳ್ಳೆ ಕಚ್ಚಿದ್ರೆ ಒಳ್ಳೇದು ಅಂತಿದ್ದಾರೆ, ಇವರು ಹೀಗೆಲ್ಲ ಅಂತ ಇದ್ದಾರೆ. ಆದ್ರಿಂದ ಈ ಒಂದು ದಿನಕ್ಕೆ ನಾವು ಹೊರಗಡೆನೆ ಮಲ್ಕೊಳ್ಳೋಣ. ಸೊಳ್ಳೆ ಕಚ್ಚಿದ್ರೆ ಅವ್ರಿಗೆ ಅರ್ಥವಾಗುತ್ತಲ್ಲ ಅದೆಷ್ಟು ಕಷ್ಟ ಅಂತ. ಇನ್ನು ಎಲ್ಲ ಕುಟುಂಬ ಮಂಚಗಳು, ಚಾಪೆಗಳು ಹಿಡಿದುಕೊಂಡು ಮನೆಯ ಮುಂದೆ ಅಂಗಳದಲ್ಲಿ ಜೋಡಿಸಿಕೊಳ್ಳುತ್ತಾರೆ. ಅನಾಮಿಕ ಮಾತ್ರ ಬೇಡ ಅಂತ ಎಷ್ಟು ವಾದಿಸಿದರೋ ಅವನಿ, ಅಂಜಲಿ ಕೇಳಿಸಿಕೊಳ್ಳಲಿಲ್ಲ. ಆ ರಾತ್ರಿ ಗಾಳಿ ನಿಜಕ್ಕೂ ಬರ್ತಾ ಇರ್ಲಿಲ್ಲ. ಆದ್ರೆ ಅವನಿ ಮಾತ್ರ ವಾವ್, ಎಷ್ಟು ತಣ್ಣಗಿದೆಯೋ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಾದ ನಂತರ ಸೊಳ್ಳೆಗಳ ಸಂಗೀತ ಶುರುವಾಗುತ್ತೆ. ಹಬ್ಬ ಅವನಿ, ಇಲ್ಲಿ ಸೊಳ್ಳೆಗಳು ಜೂಮ್ ಮೀಟಿಂಗ್ ಇಟ್ಕೊಂಡು ಹೋಗಿದೆ. ನನ್ ಕಿವಿ ಹತ್ರ ಏನೋ ಗುಯ್ ಗುಯ್ ಅಂತ ಹಾಡ್ತಾ ಇದೆ. ಸುರೇಶ್, ಸ್ವಲ್ಪ ಹೊತ್ತು ಸಾನೆಯಿಂದಿರು. ಸ್ವಲ್ಪ ಹೊತ್ತಾದ ಮೇಲೆ ಆ ಸೊಳ್ಳೆಗಳು ಹೊಟ್ಟೋಗುತ್ತೆ. ನಮಗೆ ಕರೆಂಟ್ ಬಿಲ್ ಸೇವ್ ಆಗುತ್ತಲ್ವಾ? ಆ ಸೊಳ್ಳೆ ಕಚ್ಚಿದ ಜಾಗದಲ್ಲಿ ಕೆರ್ಕೊಂಡ್ರೆ ಹಾಯಾಗಿರುತ್ತೆ. ಅಕ್ಕ,
ನನಗೇನೋ ಒಂಥರ ಅನಿಸ್ತಾ ಇದೆ. ಗಾಳಿ ಸ್ವಲ್ಪನೂ ಬರ್ತಾ ಇಲ್ವಲ್ಲ, ಬೆವರಿಂದ ನನ್ ಬಟ್ಟೆ ಒದ್ದೆಯಾಗಿ ಹೋಗಿದೆ. ಅಂಜಲಿ, ನಾನ್ ಮೊದ್ಲೇ ಹೇಳಿದ್ನ ಇಲ್ವಾ, ಹೊರಗಡೆ ಈ ಸಮಯದಲ್ಲಿ ಉಬ್ಬಸ ಹೆಚ್ಚಾಗಿರುತ್ತೆ, ಒಳಗಡೆ ಹೋಗೋಣ ಬನ್ನಿ. ಬೇಡ ಅಕ್ಕ, ಬೆಳಗಾಗೋದಕ್ಕೆ ಇನ್ನೂ 5 ಗಂಟೆ ಇದೆ. ಒಂದ್ ಸಲ ನಿದ್ದೆ ಹೋದ್ರೆ ಈ ಉಬ್ಬಸ, ಈ ಸೊಳ್ಳೆಗಳು ನಮ್ಗೇನು ಲೆಕ್ಕವೇ ಅಲ್ವಲ್ಲ. ಶಾರದಾ, ನನಗೆ ನಡುಗ್ತಾ ಇದೆಯೇ. ವಾತಾವರಣ ಬಿಸಿಗೆ ಇದ್ರು ನನ್ಗೆ ಯಾಕೋ ಚಳಿ ಅನ್ನಿಸ್ತಾ ಇದೆ. ಈ ಉಬ್ಬಸಕ್ಕೆ ನಿಮಗೆ ಬೆವರು ಬಂದಿದೆ ಅಲ್ಲ, ಗಾಳಿಗೆ ಅದು ತಣ್ಣಗಾಗಿ ನಿಮಗೆ ಹಾಗೆ ಅನ್ನಿಸ್ತಾ ಇರ್ಬೇಕು. ಇನ್ನು ರಾತ್ರಿ 1 ಗಂಟೆ ದಾಟಿದ ಮೇಲೆ ವಾತಾವರಣ ಒಂದೇ ಸಲಕ್ಕೆ ತಣ್ಣಗಾಗುತ್ತದೆ. ಮಂಜು ಸುರಿಲಿಕ್ಕೆ ಶುರುವಾಗುತ್ತೆ. ಅನಾಮಿಕಂಗೆ ಎಚ್ಚರವಾಗಿ ಬಂದು ನೋಡುತ್ತಾಳೆ. ಎಲ್ರೂ ನಡುಗ್ತಾ ಇರ್ತಾರೆ. ಪ್ರಸಾದ್ ಅಂತೂ ಬಹಳ ಕೆಮ್ತಾ ಇರ್ತಾನೆ. ಎಲ್ರೂ ಎದ್ದೇಳಿ, ಒಳಗಡೆಗೆ ಹೋಗೋಣ. ಮಾವಯ್ಯನಿಗೆ ನೆಗಡಿ ಆದ ಹಾಗಿದೆ. ಅವನಿ ಎದ್ದೇಳು. ಇಲ್ಲ ಅಕ್ಕ, ಇನ್ನು ಸ್ವಲ್ಪ ಹೊತ್ತು ಆದ್ರೆ ಸೂರ್ಯ ಬರ್ತಾನೆ, ಆಗ ಕರೆಂಟ್ ಬಿಲ್ ಸೇವ್ ಆಗುತ್ತೆ. ಅವನಿ ಕೂಡ ಸೀನಲಿಕ್ಕೆ ಶುರು ಮಾಡುತ್ತಾಳೆ. ನನ್ ಗಂಟ್ಲು ಕಟ್ಕೊಂಡಿದೆ ಅಕ್ಕ. ಬೆಳಗಾಗುವ ಹೊತ್ತಿಗೆ ಪರಿಸ್ಥಿತಿ ದಾರುಣವಾಗಿ ಬದಲಾಗುತ್ತೆ. ಪ್ರಸಾದನ್ಗೆ ಜ್ವರ ಬರುತ್ತೆ. ಅವನಿ ಅಂಜಲಿಯ ಮುಖಗಳು ಸೊಳ್ಳೆ ಕಚ್ಚಿದ್ರಿಂದ ಊದ್ಕೊಂಡು ಹೋಗಿರುತ್ತೆ. ರಮೇಶ್, ಸುರೇಶ್ ನಿದ್ರೆ ಇಲ್ಲದೆ ಆಫೀಸ್ಗೆ ಹೋಗಲಾರದೆ ಕಷ್ಟಪಡ್ತಾ ಇರ್ತಾರೆ. ಆದರೂ ಸರಿ, ಆ ಜಿಪಣಿ ಸೊಸೆಯರು ಮಾತ್ರ ನಾವು ಈ ರಾತ್ರಿ 40 ರೂಪಾಯಿ ಉಳಿತಾಯ ಮಾಡಿದ್ವಿ ಅಂತ ಲೆಕ್ಕ ಹಾಕೋತಾ ಇರ್ತಾರೆ. ಆದರೆ ಮಧ್ಯಾಹ್ನವಾಗುವ ಹೊತ್ತಿಗೆ ಮನೆಯಲ್ಲಿ ಪರಿಸ್ಥಿತಿ ಪೂರ್ತಿಯಾಗಿ ಬದಲಾಗಿರುತ್ತೆ. ಅಂಜಲಿ, ಅವನಿ ಸೋಫಾದಲ್ಲಿ ನೀರಸವಾಗಿ ಮಲ್ಕೊಂಡು ಕೆಮ್ತಾ ಇರ್ತಾರೆ. ಪ್ರಸಾದ್ ಜ್ವರದಿಂದ ಮಲಗಿರ್ತಾನೆ. ನೋಡಿದ್ರಾ, ನಾನ್ ಮೊದ್ಲೇ ಎಚ್ಚರಿಸಿದ್ನ ಇಲ್ವಾ? ಈಗ ನೋಡಿ, ಮಾವಯ್ಯ ಎಳಲಾರ್ದೆ ಹೋಗ್ತಾ ಇದ್ದಾರೆ. ನೀವು ಕೂಡ ನೀರಸವಾಗಿದ್ದೀರಾ. ಆ ಉಳಿತಾಯ ಮಾಡಿದ ದುಡ್ಡಿನಿಂದ ಈಗ ಔಷಧಿ ಕೊಂಡ್ಕೋಬೇಕಾಗಿ ಬರುತ್ತೆ. ಅದೆಲ್ಲ ಅಕ್ಕ, ವೈರಲ್ ಫೀವರ್ ಅಷ್ಟೆಲ್ಲ ಇದೆ ಅಲ್ಲ, ನಾವು ಹೊರಗಡೆ ಮಲ್ಕೊಂಡಿದ್ದಕ್ಕೆ ಬಂದಿದೆ ಅಂತ ನೀನ್ ಹೇಗೆ ಹೇಳ್ತೀಯಾ? ಹೌದು ಅಕ್ಕ, ಹೊರಗಡೆ ಗಾಳಿಯಲ್ಲಿ ಆಕ್ಸಿಜನ್ ಹೆಚ್ಚಾಗಿರುತ್ತಲ್ವಾ, ಆ ಆಕ್ಸಿಜನ್ ನಮ್ಮ ಆರೋಗ್ಯಕ್ಕೆ ಒಳ್ಳೇದೇ ಅಲ್ವಾ? ಏನೇ ನಿಮ್ಮ ವಾದ? ಹೊರಗಡೆ ಆಕ್ಸಿಜನ್ ಹೆಚ್ಚಾಗೇನೂ ಇಲ್ಲ, ಸೊಳ್ಳೆಗಳಿಂದ ಇನ್ಫೆಕ್ಷನ್ ಹೆಚ್ಚಾಗಿದೆ. ನಿಮ್ಮ ಮಾವಯ್ಯ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಅವರ ಮೈಯೆಲ್ಲ ಕೆಂಡದ ಹಾಗೆ ಸುಡ್ತಾ ಇದೆ. ಅವನಿ, ಅಂಜಲಿ, ಈ ರಾತ್ರಿಗಾದ್ರೂ ಒಳಗಡೆ ಮಲ್ಗೋಣ. ಕರೆಂಟ್ ಬಿಲ್ಲಿಗಿಂತ ನಮ್ಮ ಆರೋಗ್ಯ ಮುಖ್ಯ ಅಲ್ವಾ? ಇಲ್ಲ ಅಕ್ಕ, ಈ ದಿನ ಕೂಡ ಹೊರಗಡೆನೆ ಮಲ್ಕೊಂಡ್ರೆ ಹೊರಗಡೆ ವಾತಾವರಣ ನಮ್ಮ ಬಾಡಿಗೆ ಅಭ್ಯಾಸವಾಗುತ್ತೆ. ನಾವು ಹೇಗಾದ್ರೂ ನಮ್ಮ ಕರೆಂಟ್ ಬಿಲ್ ಅನ್ನ ತಗ್ಗಿಸ್ಬೇಕು. ಇನ್ನು 2ನೇ ದಿನ ರಾತ್ರಿ ವಾತಾವರಣ ಇನ್ನೂ ವಿಚಿತ್ರವಾಗಿ ಬದಲಾಗುತ್ತೆ. ರಾತ್ರಿ 12 ಗಂಟೆಗೆ ಮಿಂಚು ಗುಡುಗುಗಳಿಂದ ಮಳೆ ಶುರುವಾಗುತ್ತದೆ. ಮಳೆ ಮಳೆ, ಬೇಗ ಒಳಗಡೆ ಹೋಗೋಣ, ಮಂಚ ಒದ್ದೆ ಆಗ್ತಾ ಇದೆ. ನಿಲ್ಲಿ, ಯಾರು ಒಳಗಡೆ ಹೋಗೋದ್ ಬೇಡ. ಮಳೆ ಬಂದ್ರೆ ಗಾಳಿ ತಣ್ಣಗಾಗುತ್ತೆ. ನಾವು ಜಗಲಿ ಮೇಲೆ ತಲೆನ ಒಳಗಡೆ ಇಟ್ಟು ಮಲ್ಗೋಣ. ಒಳಗಡೆಗೆ ಹೋದ್ರೆ ಮತ್ತೆ ಲೈಟ್ ಹಾಕ್ಬೇಕು, ಕರೆಂಟ್ ವೇಸ್ಟು. ಹೌದು, ಈ ಮಳೆ ನೀರು ನಮ್ಮ ಕಾಲಿನ ಮೇಲೆ ಬಿದ್ರೆ ಕಾಲು ನ್ಯಾಚುರಲ್ ಆಗಿ ಕ್ಲೀನ್ ಆಗಿ ಹೋಗುತ್ತೆ. ಅಂಜಲಿ, ನೀನು ಮತ್ತೆ ಹುಚ್ಚಿಯಾಗಿ ಮಾತಾಡ್ತಾ ಇದೀಯಾ. ಮಳೆಯಲ್ಲಿ ನೆಂದ್ರೆ ನ್ಯೂಮೋನಿಯಾ ಬರುತ್ತೆ. ನಾನು ಒಳಗಡೆಗೆ ಹೋಗ್ತಾ ಇದ್ದೀನಿ, ನಿಮ್ಮಿಷ್ಟ. ಅನಾಮಿಕ, ರಮೇಶ್ ಒಳಗಡೆಗೆ ಹೊರಟು ಹೋಗುತ್ತಾರೆ. ಆದ್ರೆ ಅವನಿ, ಅಂಜಲಿ ಪಂತಕ್ಕಾಗಿ ಪ್ರಸಾದನನ್ನು, ಸುರೇಶ್ನನ್ನು, ಅರುಣನ್ನು ಕೂಡ ಹೊರಗಡೆ ಇರುವಂತ ಹೇಳುತ್ತಾರೆ. ಮಳೆ ಬರ್ತಾ ಇದ್ರು, ನಡುಗುತ್ತಾ ಇದ್ರು. ಅವರು ಅಲ್ಲಿ ಜಗಲಿ ಮೇಲೆ ಮೊಂಡಿಯಾಗಿ ಕುಳಿತಿರುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಪ್ರಸಾದನಿಗೆ ಉಸಿರು ಆಡುವುದಕ್ಕೆ ಕಷ್ಟವಾಗುತ್ತೆ. ಅವನಿ, ಅಂಜಲಿ ಇಬ್ಬರು ನಿಜಕ್ಕೂ ಮಂಚದ ಮೇಲಿಂದ ಏಳಲಾರದೆ ಕಣ್ಣು ತೇಲಿಸುತ್ತಾ ಇರ್ತಾರೆ. ರಮೇಶು, ಬೇಗ ಡಾಕ್ಟರ್ನ ಕರೆಯೋ, ಇವ್ರನ್ನ ನೋಡಿ ನಿಜಕ್ಕೂ ಮಾತೇ ಆಡ್ತಾ ಇಲ್ಲ. ಇನ್ನು ರಮೇಶ್ ತಕ್ಷಣ ಫೋನ್ ಮಾಡಿದ್ದರಿಂದ ಡಾಕ್ಟರ್ ಮನೆಗೆ ಬರುತ್ತಾರೆ. ಏನ್ರಿ ಪ್ರಸಾದ್ ಅವ್ರೆ, ಈ ವಯಸ್ಸಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ಹೊರಗೆ ಮಲಗೋದೇನು? ಮೂವರಿಗೂ ವೈರಲ್ ಫೀವರ್ ಹೆಚ್ಚಾಗಿದೆ, ಬಾಡಿಯಲ್ಲಿ ಡಿಹೈಡ್ರೇಷನ್ ಹೆಚ್ಚಾಗಿದೆ. ತಗೊಳ್ಳಿ ಈ ಪ್ರಿಸ್ಕ್ರಿಪ್ಷನ್ ಔಷಧಿ ಈಗಲೇ ಹಾಕೋಬೇಕು. ಹಾಗೆ 1 ವಾರ ಎಲ್ರೂ ಬಿಸಿ ನೀರಿನಿಂದ ಸ್ನಾನ ಮಾಡಬೇಕು. ರೂಮಿನಲ್ಲಿ ಗಾಳಿ ಬೆಚ್ಚಗಿರುವ ಹಾಗೆ ನೋಡ್ಕೊಳ್ಳಿ. ಒಳ್ಳೇದು ಡಾಕ್ಟರ್ ಅವರೇ, ಆದರೆ ಈ ಔಷಧಿಗೆ ಬಿಲ್ ಎಷ್ಟಾಗುತ್ತೆ? ಎಷ್ಟಾ? ಔಷಧಿ ಟೆಸ್ಟ್ ಎಲ್ಲ ಸರಿ ಸುಮಾರು 6,000 ರೂಪಾಯಿ ಆಗುತ್ತಮ್ಮ. 6,000 ರೂಪಾಯಿನ? ನನ್ನ ಜಿಪಣಿ ಸೊಸೆಯರೇ, ಕೇಳಿಸ್ತಾ? ನೀವು 2 ದಿನ ಕಷ್ಟಪಟ್ಟು ಸೇವ್ ಮಾಡಿದ 80 ರೂಪಾಯಿಗಾಗಿ ಈಗ 6,000 ರೂಪಾಯಿ ಡಾಕ್ಟರ್ಗೆ ಸುರಿತಾ ಇದ್ದೀನಿ. ಇದೇನಾ ನಿಮ್ ಬುದ್ಧಿವಂತಿಕೆ? ಅವನಿ, ಅಂಜಲಿ, ಈಗ ಅರ್ಥವಾಯ್ತಾ? ನಮ್ಮ ಕರೆಂಟ್ ಬಿಲ್ ಮೇಲೆ ಮಾಡುವ ಉಳಿತಾಯ ನಮ್ಮ ಆರೋಗ್ಯದ ಖರ್ಚಿಗಿಂತ ಬಹಳ ಕಡಿಮೆ. ಒಂದು ಫ್ಯಾನ್ ಹಾಕೊಂಡ್ರೆ ತಿಂಗಳಿಗೆ ಸ್ವಲ್ಪ ಬಿಲ್ ಹೆಚ್ಚಾಗಿ ಬರುತ್ತೇನೋ, ಆದರೆ ಈ 6,000 ರೂಪಾಯಿಂದ ನಾವು ಎಷ್ಟು ತಿಂಗಳ ಕರೆಂಟ್ ಬಿಲ್ ಕಟ್ಟಬಹುದು ಗೊತ್ತಾ? ನಿಮ್ಮ ಲೆಕ್ಕದ ಹುಚ್ಚಿನಿಂದ ಈಗ ಎಲ್ರಿಗೂ ರೋಗ ತರಿಸಿದ್ದೀರಾ. ಸಾರಿ ಅಕ್ಕ, ನಾವು ಕೇವಲ ನಂಬರನ್ನೇ ನೋಡಿದ್ವಿ, ಮನುಷ್ಯರನ್ನೇ ನೋಡಿಲ್ಲ. ಕರೆಂಟ್ ಬಿಲ್ ಕಡಿಮೆ ಮಾಡ್ಬೇಕು ಅಂತ ಎಲ್ರಿಗೂ ಕಷ್ಟ ಕೊಟ್ವಿ. ಹೌದು ಅಕ್ಕ, ನನಗೀಗ 6,000 ರೂಪಾಯಿ ಬಿಲ್ಲು ಕಣ್ಣ ಮುಂದೆ ಕಾಣಿಸ್ತಾ ಇದೆ. ಮೈಯೆಲ್ಲ ನೋವು ಆಗ್ತಾ ಇದೆ.
ಇನ್ನು ಮೇಲಿಂದ ನಾವು ಇಂಥ ಕೆಲಸ ಮಾಡಲ್ಲ. ಈಗಲಾದ್ರೂ ಬುದ್ಧಿ ಬಂತು, ಸಂತೋಷ. ಅನಾಮಿಕಾ, ಡಾಕ್ಟರ್ ಹೇಳಿದ ಹಾಗೆ ಔಷಧಿಯನ್ನು ತಗೊಂಬಮ್ಮ. ಸರಿ ಅತ್ತೆ. ಅವನಿ, ಅಂಜಲಿ, ನಾನು ಮೊದ್ಲೇ ಹೇಳಿದ್ದೆ ಅಲ್ಲ, ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಏನೂ ಇಲ್ಲ ಅಂತ. ಇನ್ನು ಅನಾಮಿಕಾ ಅವರೆಲ್ಲರಿಗೂ ಸೇವೆ ಮಾಡುತ್ತಾಳೆ. ಸಮಯಕ್ಕೆ ಸರಿಯಾಗಿ ಒಳ್ಳೆಯ ಆಹಾರ ಕೊಡುವುದು, ಔಷಧಿ ಕೊಡುವುದರಿಂದ ಅವರೆಲ್ಲರೂ ಚೇತರಿಸಿಕೊಳ್ಳುತ್ತಾರೆ. ಅವನಿ, ಅಂಜಲಿ ತಮ್ಮ ಜಿಪುಣತನವನ್ನು ಕಡಿಮೆ ಮಾಡಿಕೋತಾರೆ. ಆದರೆ ಆ ಅಭ್ಯಾಸ ಅಷ್ಟು ಬೇಗ ಹೋಗಲ್ವಲ್ಲ. ಒಂದು ವಾರದ ನಂತರ ರಾತ್ರಿ ಹೊತ್ತು ಎಲ್ಲರೂ ತಮ್ಮ ತಮ್ಮ ರೂಮಿನಲ್ಲಿ ಫ್ಯಾನ್ ಹಾಕೊಂಡು ಪ್ರಶಾಂತವಾಗಿ ನಿದ್ರೆ ಹೋಗ್ತಾ ಇರ್ತಾರೆ. ಅವನಿ ಮೆಲ್ಲಗೆ ಅಂಜಲಿ ಹತ್ರ ಹೋಗ್ತಾಳೆ. ಅಂಜಲಿ, ನಿದ್ರೆ ಮಾಡ್ತಾ ಇದ್ಯಾ? ಇಲ್ಲ ಅಕ್ಕ, ಹೇಳು. ಏನು, ಮತ್ತೆ ನಾವು ಜಗಲಿ ಮೇಲಕ್ ಹೋಗ್ಬೇಕಾ? ಅಮ್ಮೋ, ಬೇಡ ಅಕ್ಕ. ಜಗಲಿ ಬೇಡ ಹೊರತು ನನ್ಗೊಂದು ಐಡಿಯಾ ಬಂತೆ. ನಾವು ಫ್ಯಾನ್ ಅನ್ನ 5 ಸ್ಪೀಡಲ್ಲಿ ಇಡ್ತಾ ಇದೀವಲ್ಲ, ಅದನ್ನೇ 1ರಲ್ಲಿ ಇಟ್ರೆ ಸ್ವಲ್ಪ ಕರೆಂಟ್ ಉಳಿತಾಯವಾಗುತ್ತಲ್ಲ. ಅಕ್ಕ, ನೀನು ನಿಜಕ್ಕೂ ಬದ್ಲಾಗಲ್ಲ. ಆದ್ರೆ ಆ 1ರಲ್ಲಿ ಇಟ್ರೆ ಆ ಬಿಸಿ ಬೇಗೆಗೆ ಜ್ವರ ಬಂದು ಮತ್ತೆ 5,000 ಖರ್ಚಾಗತ್ತೆ. ಅದಕ್ಕಿಂತ ಫ್ಯಾನ್ ಸ್ಪೀಡ್ ಅನ್ನ 5ರಲ್ಲೇ ಇಟ್ಟು ಹಾಯಾಗಿ ಮಲ್ಕೊಳ್ಳೋಣ. ಅನಾಮಿಕಾ ಹೊರಗಿನಿಂದ ಇವರಿಬ್ಬರ ಮಾತನ್ನು ಕೇಳ್ತಾ, ಅವನಿ, ಅಂಜಲಿ, ಇನ್ನು ನಿದ್ದೆ ಮಾಡಿಲ್ವಾ? ಮತ್ತೆ ಯಾವ ರೀಡಿಂಗ್ ಲೆಕ್ಕ ಮಾಡ್ತಾ ಇದ್ದೀರಾ? ಹಾ, ಏನಿಲ್ಲ ಅಕ್ಕ, ಮಲಗ್ತಾ ಇದೀವಿ, ಗುಡ್ ನೈಟ್. ಆ ದಿನದಿಂದ ಪ್ರಸಾದನ ಮನೆಯಲ್ಲಿ ಕರೆಂಟ್ ಬಿಲ್ ಭಯ ಹೋಗಿ ನಗುವಿನ ಬೆಳಕು ತುಂಬುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ರಾಮಾಪುರದಲ್ಲಿ ಪ್ರಸಾದ್ ಶಾರದ ದಂಪತಿಗಳಿರ್ತಾ ಇದ್ರು. ಅವರಿಗೆ 3 ಮಕ್ಕಳು, 3 ಸೊಸೆಯಂದಿರು. ದೊಡ್ಡ ಮಗ ರಮೇಶನ ಹೆಂಡತಿ ಅನಾಮಿಕಾ, 2ನೇ ಮಗ ಸುರೇಶನ ಹೆಂಡತಿ ಅವನಿ, 3ನೇ ಮಗ ಅರುಣನ ಹೆಂಡತಿ ಅಂಜಲಿ. ಈ 3 ಸೊಸೆಯರು ಯಾವಾಗಲೂ ಒಬ್ಬರಿಗಿಂತ ಒಬ್ಬರು ತಾವೇ ಅಂದವಾಗಿದ್ದೀವಿ ಎಂದು ಸ್ಪರ್ಧೆ ಮಾಡ್ತಾ ಇದ್ರು. ಮನೆಯಲ್ಲಿರುವ ಕೆಲಸಕ್ಕಿಂತ ಕನ್ನಡಿ ಮುಂದೆ ಕಳೆಯುವ ಸಮಯವೇ ಹೆಚ್ಚು. ಒಂದು ದಿನ ಬೆಳಗ್ಗೆ ಮನೆಯ ವಾತಾವರಣ ಯಾವತ್ತಿನ ಹಾಗೆ ಕನ್ನಡಿ ಮುಂದೆ ಶುರುವಾಗುತ್ತದೆ. 3 ಸೊಸೆಯರು ಒಂದೊಂದು ಕನ್ನಡಿ ಹಿಡಿದುಕೊಂಡು ತಮ್ಮ ಮುಖ ಸೌಂದರ್ಯವನ್ನು ನೋಡಿಕೊಳ್ಳುತ್ತಾ ಸಂತೋಷ ಪಡ್ತಾ ಇರ್ತಾರೆ. ಆಗಲೇ ಶಾರದಾ ಬೇಸರಿಕೆಯಿಂದ ಹಾಲ್ಗೆ ಬರ್ತಾ, ಅಮ್ಮ, ಅನಾಮಿಕಾ, ಅವನಿ, ಅಂಜಲಿ, ಎಷ್ಟು ಹೊತ್ತಮ್ಮ ಕನ್ನಡಿ ಮುಂದೆ? ಬೆಳಿಗ್ಗೆನೆ ಎದ್ದು ಮನೆಯೆಲ್ಲ ಗುಡಿಸಿ ರಂಗೋಲಿ ಹಾಕಬೇಕಾದ ಸಮಯವಿದ್ದು. ಪಕ್ಕದ ಮನೆ ರಂಗಮ್ಮನ ಸೊಸೆ ನೋಡು, ಕೆಲಸ ಎಲ್ಲ ಪೂರ್ತಿ ಮಾಡಿಕೊಂಡು ದೇವರ ಪೂಜೆಗಾಗಿ ಕೂಡ ರೆಡಿ ಮಾಡಿದ್ದಾಳೆ. ನೀವು ಮಾತ್ರ ಇನ್ನೂ ಪೌಡರ್ ಡಬ್ಬದ ಹತ್ರನೇ ಇದ್ದೀರಾ. ಅನಾಮಿಕಾ ಮೆಲ್ಲಗೆ ಪೌಡರ್ ಹಚ್ಕೋತಾ, ಅತ್ತೆ, ಗಾಬರಿ ಆಗ್ಬೇಡಿ, ನಾನು ಮನೆಗೆ ದೊಡ್ಡ ಸೊಸೆ. ಹೊರಗಿಂದ ಯಾರಾದ್ರೂ ಬಂದ್ರೆ ಮೊದಲು ನನ್ನನ್ನೇ ನೋಡ್ತಾರೆ. ಆಗ ನಾನು ಅಂದವಾಗಿ ಪದ್ಧತಿಯಾಗಿಲ್ದೇ ಇದ್ರೆ ಮನೆ ಗೌರವವೇನಾಗತ್ತೆ? ನನ್ನ ಅಂದನೇ ಅಲ್ವಾ ಈ ಮನೆಗೆ ಐಶ್ವರ್ಯ. ಅಕ್ಕ, ಅದು ನಿನ್ನ ಪದ್ಧತಿ ಇರ್ಬೋದು, ನಿನ್ನ ಹಳೆ ಕಾಲದ ರೀತಿ ಈಗ ಕೆಲ್ಸಕ್ ಬರಲ್ಲ. ನನ್ನ ಮಾಡರ್ನ್ ಲುಕ್ ಮುಂದೆ ನಿನ್ನ ಮೇಕಪ್ ಏನಕ್ಕೂ ಸರಿ ಹೋಗೋದಿಲ್ಲ. ಅತ್ತೆ, ನೋಡಿದ್ರಾ ನಾನು ನನ್ನ ಹುಬ್ಬುಗಳನ್ನ ಎಷ್ಟು ಚೆನ್ನಾಗಿ ತಿದ್ದಿದ್ದೀನಿ? ನಾನೇ ಈ ಮನೆಗೆ ನಿಜವಾದ ಗ್ಲಾಮರ್. ನಿಮ್ಮಿಬ್ಬರಿಗಿಂತ ವಯಸ್ಸಲ್ಲಿ ಚಿಕ್ಕವಳು ನಾನು. ನಿಜವಾದ ಮೆರುಗು, ಚುರುಕುತನ ನನ್ನ ಹತ್ರನೇ ಇದೆ. ಅತ್ತೆ, ನನ್ನ ಚರ್ಮ ನೋಡಿ ಹೇಗೆ ಮಿಂಚ್ತಾ ಇದೆ. ನನ್ನ ಅಂದನೆ ಎಲ್ಲರನ್ನೂ ಆಕರ್ಷಿಸುತ್ತೆ. ನೀವಿಬ್ಬರು ನನ್ನ ಪಕ್ಕದಲ್ಲಿ ನಿಂತ್ಕೊಳ್ಳಕ್ಕಾಗಲ್ಲ ಕೂಡ. ಶಾರದಾ, ಇವರ ಅಂದದ ಹುಚ್ಚು ಯಾವತ್ತಿಗೂ ಕಡಿಮೆ ಆಗೋದಿಲ್ಲ ಹೊರತು ನಾವು ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಈ ದಿನ ಊರಿನಲ್ಲಿ ರಥೋತ್ಸವ ಇದೆಯಲ್ಲ, ಜನ ತುಂಬಾ ಬರ್ತಾರೆ. ಅಡಿಗೆ ಬೇಗ ಶುರು ಮಾಡು ಅಂತ ಹೇಳು. ನೆಂಟ್ರು ಬಂದ್ರೆ ಮರ್ಯಾದೆ ಚೆನ್ನಾಗಿರಲ್ಲ. ಅದೇ ರೀ, ಭಯವಾಗ್ತಿದೆ ನನಗೆ. ಇವರುಗಳ ಅಡಿಗೆ ಮನೆ ಹೋಗೋ ಹೊತ್ತಿಗೆ ಸಾಯಂಕಾಲವಾಗುತ್ತೆ ಏನೋ. ಅರೇ ಸೊಸೆಂದ್ರೆ, ಕೇಳ್ರಿ, ಈ ದಿನ ನಮ್ಮನೆ ಮುಂದೆ ಬಹಳ ಜನ ಪುಣ್ಯಕ್ಕೆ ಬಂದವರಿರ್ತಾರೆ. ಅವರಿಗೆ ಸಹಾಯ ಮಾಡೋದು ನಮ್ಮ ಧರ್ಮ. ಕೇವಲ ಮುಖಕ್ಕೆ ರಂಗು ಹಾಕೊಳ್ಳೋದಲ್ಲ, ಮನಸ್ಸಿಗೆ ಕೂಡ ಒಳ್ಳೆ ರಂಗಿರ್ಬೇಕು. ಹಾಗೆ ಅಂದುಕೊಳ್ಳುತ್ತಾ ಮಧ್ಯಾಹ್ನದ ಸಮಯವಾಗುತ್ತದೆ. ಬಿಸಿಲು ಉರಿತಾ ಇರುತ್ತದೆ. ಸರಿಯಾಗಿ ಅದೇ ಸಮಯದಲ್ಲಿ ಒಬ್ಬ ಮುದುಕಿ ಹರಿದ ಬಟ್ಟೆಯ ಜೊತೆಗೆ ನೀರಸವಾಗಿ ಆ ಮನೆಯ ಜಗಲಿ ಮೇಲೆ ಬಂದು ಕುತ್ಕೋತಾಳೆ. ಆಕೆ ಹಸುವಿನಿಂದ ಒದ್ದಾಡಿ ಹೋಗ್ತಾ ಇರ್ತಾಳೆ. ಆ ಮುದುಕಿಯನ್ನು ನೋಡಿ ಶಾರದಂಗೆ ಮನಸ್ಸು ಕರಗುತ್ತದೆ. ಆಕೆ ತನ್ನ ಸೊಸೆಯರನ್ನು ಕರೆಸಿ ಒಂದು ವಿಚಿತ್ರವಾದ ಪರೀಕ್ಷೆ ಇಡಬೇಕು ಅನ್ಕೋತಾಳೆ. ಸೊಸೆ ಅಂದ್ರೆ, ಹೊರಗಡೆ ಒಬ್ಬ ಅವ್ವ ಹಸುವೆಯಿಂದ ಒದ್ದಾಡ್ತಾ ಇದ್ದಾಳೆ. ನೀವು 3 ಮಾಡಿದ ಅಡಿಗೆ ಸಿದ್ಧವಾಗಿದೆಯಲ್ಲ, ನಿಮ್ಮಲ್ಲಿ ಯಾರು ಆಕೆಗೆ ಎಷ್ಟು ಕೊಡ್ತಾರೋ, ಹೇಗೆ ಕೊಡ್ತಾರೋ ನಾನು ಗಮನಿಸ್ತೀನಿ. ಇದು ನಿಮ್ಮ ಮನಸ್ಸಿಗೆ ನಿಜವಾದ ಪರೀಕ್ಷೆ. ಅದನ್ನು ಕೇಳುತ್ತಲೇ ಮೊದಲು ಅನಾಮಿಕಾ ಅಡಿಗೆ ಮನೆಗೆ ಹೋಗುತ್ತಾಳೆ. ಆಕೆ ಮನಸ್ಸು ಬಹಳ ಬೆಣ್ಣೆಯಂತದ್ದು. ಅಡಿಗೆ ಮನೆಯಲ್ಲಿ ಬಿಸಿ ಬಿಸಿಯಾಗಿರುವ ಅನ್ನ, ತಾನು ಎಷ್ಟೋ ಇಷ್ಟಪಟ್ಟು ಮಾಡಿದ ಪಪ್ಪು, ಉಪ್ಪಿನಕಾಯಿ ಸಿದ್ಧವಾಗಿರುತ್ತದೆ. ಪಾಪ, ಆ ಅವ್ವ ಬಿಸಿಲಲ್ಲಿ ಬಹಳ ಸುಸ್ತಾದ ಹಾಗಿದೆ. ನಾನು ಸ್ವಲ್ಪ ಇಟ್ರೆ ಆಕೆಗೆ ಹಸುವೆ ತೀರೋದಿಲ್ಲ. ನನ್ನ ಪಾಲಿನ ಊಟ ಕೂಡ ಆಕೆಗೆ ಕೊಡ್ತೀನಿ. ನಾನು ಹಸುವೆಂದಿದ್ರು ಪರವಾಗಿಲ್ಲ,
ಆದ್ರೆ ಆಕೆಗೆ ಹೊಟ್ಟೆ ತುಂಬಬೇಕು ಎಂದು ಅಂದುಕೊಂಡು ಅನಾಮಿಕಾ ಒಂದು ದೊಡ್ಡ ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಅನ್ನ ಪಪ್ಪು ತುಂಬಾ ಬಡಿಸುತ್ತಾಳೆ. ತಣ್ಣನೆಯ ನೀರು ಒಂದು ಗ್ಲಾಸ್ ಅಲ್ಲಿ ಹಿಡಿದುಕೊಂಡು ಹೊರಗೆ ಬರುತ್ತಾಳೆ. ಅವ ಹಸಿವೆ ಆಗ್ತಾ ಇದ್ಯಾ, ತಗೊಳ್ಳಿ ತಿನ್ನಿ, ನಿಧಾನವಾಗಿ ತಿನ್ನವ, ನಿನ್ಗಾಗಿ ನೀರು ಕೂಡ ತಂದಿದ್ದೀನಿ. ಹೊಟ್ಟೆ ತುಂಬಾ ತಿಂದು ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿ ತಗೋ, ನಿನ್ನ ಸುಸ್ತು ಕಡಿಮೆ ಆಗುತ್ತೆ. ಆಗಲೇ ಆ ಮುದುಕಮ್ಮ ಅನಾಮಿಕಳ ಕಡೆ ದೀನವಾಗಿ ನೋಡುತ್ತಾಳೆ. ಅನಾಮಿಕಾ ಅವನಿಗೆ ಕೈಯಿಂದ ತುತ್ತನ್ನು ಕಲಿಸಿ ತಿನ್ನಿಸುತ್ತಾ ಎಷ್ಟೋ ತೃಪ್ತಿಯಿಂದ ನೋಡುತ್ತಾಳೆ. ಅನಾಮಿಕಳ ಕಣ್ಣಿನಲ್ಲಿ ಸ್ವಾರ್ಥವಿಲ್ಲದ ಪ್ರೇಮ ಕಾಣಿಸುತ್ತದೆ. ಇನ್ನು ಆ ನಂತರ ಅವನಿಯ ಸರದಿ ಬರುತ್ತದೆ. ಅವನಿ ತನಗಾಗಿ ಹೊರಗಿಂದ ಪ್ರತ್ಯೇಕವಾಗಿ ಆರ್ಡರ್ ಕೊಟ್ಟ ಬಿರಿಯಾನಿಯನ್ನ ನೋಡ್ಕೋತಾಳೆ. ಈ ಬಿರಿಯಾನಿ ನಾನೇ ಎಷ್ಟು ಬೆಲೆ ಕೊಟ್ಟು ತಂದಿದ್ದೀನಿ, ಮುದುಕಿಗೆ ಎಲ್ಲ ಕೊಟ್ರೆ ನಾನೇನ್ ತಿನ್ಬೇಕು? ಇದು ತಿನ್ನುವ ರುಚಿ ಆಕೆಗೇನ್ ಗೊತ್ತಾಗುತ್ತೆ? ಸರಿ, ಅತ್ತೆ ಕೇಳಿದ್ದಾರಲ್ಲ, ಸ್ವಲ್ಪ ಹಾಕೋಣ ಎಂದು ಅಂದುಕೊಂಡು ಅವನಿ ಹೊರಗೆ ಬಂದು ಒಂದು ಚಿಕ್ಕ ಪ್ಲೇಟ್ ನಲ್ಲಿ ಸ್ವಲ್ಪ ಬಿರಿಯಾನಿ ಇಟ್ಟು ಮಿಕ್ಕದನ್ನು ತನ್ನ ರೂಮಿನೊಳಗೆ ಬಚ್ಚಿಟ್ಟುಕೊಳ್ಳುತ್ತಾಳೆ. ಅವ ತಗೊಳ್ಳಿ ತಿನ್ನಿ, ಇದು ಬಹಳ ಬೆಲೆ ಬಾಳದ ತಿಂಡಿ, ಸಿಟಿಯಿಂದ ತರಿಸಿದೀನಿ, ಜಾಗೃತಿಯಾಗಿ ತಿನ್ನು, ಕೆಳಗೆ ಬೀಳಿಸ್ಬೇಡ, ನಾನು ಇದಕ್ಕಿಂತ ಹೆಚ್ಚು ಕೊಡಲಾರೆ. ಇನ್ನು ಅಂಜಲಿಯ ಸರದಿ ಬರುತ್ತದೆ. ಅಂಜಲಿಗೆ ಸೋಮಾರಿತನ ಹೆಚ್ಚು. ಅಡಿಗೆ ಮಾಡೋದು ಅಂದ್ರೆ ಆಕೆಗೆ ಆಗೋದಿಲ್ಲ. ಏನೋ ಮಾಡ್ಬೇಕಲ್ಲ ಅಂತ ಅಡಿಗೆ ಮಾಡ್ತಾ ಇರ್ತಾಳೆ. ಅಬ್ಬಾ, ಈ ಬಿಸಿಲಿನಲ್ಲಿ ಹೊರಗೆ ಹೋಗ್ಬೇಕಾ? ನನ್ನ ಮೇಕಪ್ ಬೆವರಿಗೆ ಹಾಳಾಗಲ್ವಾ? ಈ ಮುದುಕಿಗೆ ಏನೋ ಒಂದು ಕೊಟ್ಟು ಕಳಿಸ್ಬೇಕು. ಹಾಗೆ ಅಂದುಕೊಂಡು ಅಂಜಲಿ ಒಳಗಡೆಗೆ ಹೋಗಿ ಮಾಡಿದ ಅನ್ನವನ್ನು ಸರಿಯಾಗಿ ಕಲಸದೆ ಅರ್ಧ ಬೆಂದು ಬೇಯದ ಬೇಳೆಯ ಜೊತೆ ಕಲಿಸಿ ಅದು ಕೂಡ ಅರ್ಧವೇ ಹಾಕುತ್ತಾಳೆ. ಅವ ತಗೋ, ನನ್ನ ಹತ್ರ ಇಷ್ಟ ಇದೆ, ತಿಂದ್ರೆ ತಿನ್ನೋ, ಇಲ್ಲಾಂದ್ರೆ ಇಲ್ಲ. ನನ್ನ ಸಮಯ ವೃಥಾ ಮಾಡಬೇಡ, ನಾನು ಒಳಗಡೆಗೆ ಹೋಗಿ ಮೇಕಪ್ ಮಾಡ್ಕೋಬೇಕು. ಹಾಗೆ ಮೂವರು ಊಟ ಕೊಟ್ಟ ನಂತರ ಮುದುಕಿ ತೃಪ್ತಿಯಾಗಿ ಉಸಿರೆಳೆದುಕೊಳ್ಳುತ್ತಾಳೆ. ಒಂದೇ ಸಲ ಆ ಮನೆಯ ಮುಂದೆ ವಾತಾವರಣ ಬದಲಾಗಿ ಹೋಗುತ್ತದೆ. ಆಕಾಶದಿಂದ ಒಂದು ಅದ್ಭುತವಾದ ವಿಚಿತ್ರವಾದ ಕಾಂತಿ ನೆಲದ ಮೇಲೆ ಬರುತ್ತದೆ. ಆ ಮುದುಕಿ ಒಂದೇ ಸಲಕ್ಕೆ ಮಾಯವಾಗಿ ಹೋಗುತ್ತಾಳೆ. ಆಕೆಯ ಸ್ಥಾನದಲ್ಲಿ ಕಿರೀಟ ಧರಿಸಿದ ಒಬ್ಬ ಅಂದವಾದ ವನದೇವತೆ ಪ್ರತ್ಯಕ್ಷವಾಗುತ್ತಾಳೆ. ಮೂವರು ಸೊಸೆಯರು, ಅತ್ತೆ ಮಾವಂದಿರು ಆಶ್ಚರ್ಯ ಹೋಗಿ ನೋಡುತ್ತಾ ಇರುತ್ತಾರೆ. ಅನಾಮಿಕಾ, ಅವನಿ, ಅಂಜಲಿ, ನಾನು ನಿಮ್ಮ ಮನಸ್ಸನ್ನು ಪರೀಕ್ಷಿಸಲಿಕ್ಕೆ ಬಂದಿದ್ದೆ. ನಿಮ್ಮ ಮೂವರ ನಡವಳಿಕೆಯನ್ನು ನಾನು ಗಮನಿಸಿದ್ದೀನಿ. ಅನಾಮಿಕಾ ವನದೇವತೆಗೆ ನಮಸ್ಕರಿಸುತ್ತಾ, ಅಮ್ಮ, ನಮ್ಮನ್ನು ಕ್ಷಮಿಸಿ, ನೀವು ಹೀಗೆ ಬರ್ತೀರಿ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಅನಾಮಿಕಾ, ನಿನ್ನ ತೃಪ್ತಿ, ನಿನ್ನ ನಿಸ್ವಾರ್ಥವಾದ ದಯೆ ನೋಡಿ ನಾನು ಎಷ್ಟೋ ಸಂತೋಷಿಸಿದ್ದೀನಿ. ನೀನು ನಿನ್ನ ಹಸುವೆಯನ್ನು ಕೂಡ ಲೆಕ್ಕ ಮಾಡದೆ ಆ ಅವ್ವನ ಹಸುವೆಯನ್ನು ತೀರಿಸಿದ್ದೀಯ. ಅದಕ್ಕೆ ನಿನಗೆ ಬಂಗಾರದ ಮಾಯಾ ಮೇಕಪ್ ಬಾಕ್ಸ್ ಕೊಡ್ತಾ ಇದ್ದೀನಿ. ಇದನ್ನ ನೀನು ಒಂದೇ ಸಲ ಉಪಯೋಗಿಸಿದರೆ ಯಾವತ್ತಿಗೂ ನಿತ್ಯ ಯೌವನದಿಂದ ಅದ್ಭುತವಾದ ತೇಜಸ್ಸಿನಿಂದ ಮಿಂಚುತ್ತಾ ಇರ್ತೀಯ. ನಿನ್ನ ಅಂದ ಯಾವತ್ತಿಗೂ ಬಾಡಿ ಹೋಗುವುದಿಲ್ಲ. ಹಾಗೆ ಎಂದು ವನದೇವತೆ ಅನಾಮಿಕಳ ಕೈಗೆ ಒಂದು ದಗದಗ ಮಿಂಚುವ ಬಂಗಾರದ ಪೆಟ್ಟಿಗೆಯನ್ನು ಕೊಡುತ್ತಾಳೆ. ಅನಾಮಿಕಳ ಕಣ್ಣುಗಳು ಮಿಂಚುತ್ತದೆ. ಅವನಿ, ನೀನು ಸಹಾಯ ಮಾಡಿದೆ, ಆದರೆ ನಿನ್ನ ಮನಸ್ಸಲ್ಲಿ ಸ್ವಾರ್ಥವಿದೆ. ಇದ್ದುದೆಲ್ಲ ಕೊಡದೆ ಎತ್ತಿಟ್ಟುಕೊಂಡೆ. ಅದಕ್ಕೆ ನಿನಗೆ ಈ ಬೆಳ್ಳಿಯ ಮೇಕಪ್ ಬಾಕ್ಸ್ ಕೊಡ್ತಾ ಇದ್ದೀನಿ. ಇದು ನಿನಗೆ ಅಂದವನ್ನು ಕೊಡುತ್ತದೆ. ಆದ್ರೆ ನೀನು ಗರ್ವ ಪಟ್ಟಾಗೆಲ್ಲ ಆ ಅಂದ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ಅದನ್ನು ಕೇಳುತ್ತಲೇ ಅವನಿ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಆ ಸಿಲ್ವರ್ ಬಾಕ್ಸ್ ತೆಗೆದುಕೊಳ್ಳುತ್ತಾಳೆ. ಅಂಜಲಿ, ನೀನೇನೋ ಮಾಡ್ಬೇಕು ಅಂತ ಮಾಡಿದ್ದೀಯಾ. ನೀನು ಇತರರ ಹಸುವೆಗಿಂತ ನಿನ್ನ ಮೇಕಪ್ ಮೇಲೆ ನಿನಗೆ ಧ್ಯಾನ ಹೆಚ್ಚಾಗಿದೆ. ಅದಕ್ಕೆ ನಿನಗೆ ಈ ಬ್ರಾನ್ಸ್ ಮೇಕಪ್ ಬಾಕ್ಸ್ ಕೊಡ್ತಾ ಇದ್ದೀನಿ. ಇದರ ಜೊತೆ ನಿನಗೆ ಸಾಮಾನ್ಯವಾದ ಅಂದ ಬರುತ್ತೆ. ಹಾಗೆ ಹೇಳಿ ವನದೇವತೆ ಅಂತರ್ಧಾನವಾಗುತ್ತಾಳೆ. ಆ 3 ಪೆಟ್ಟಿಗೆಗಳು ಈಗ ಅವರ ಕೈಯಲ್ಲಿರುತ್ತದೆ. ಮನೆಯಲ್ಲಿ ಎಲ್ಲರೂ ನಿಶ್ಶಬ್ದವಾಗಿರುತ್ತಾರೆ. ರಮೇಶ್ ಅನಾಮಿಕಳನ್ನು ನೋಡುತ್ತಾ, ಅನಾಮಿಕಾ, ನಿನಗೆ ಬಂದ ಗೌರವ ನಿನ್ನ ಮನಸ್ಸಿಗೆ ಸಿಕ್ಕಿದೆ. ಆ ಬಂಗಾರದ ಪೆಟ್ಟಿಗೆ ನಿನ್ನ ಒಳ್ಳೆತನಕ್ಕೆ ಗುರುತು. ಏನು ರಮೇಶ್, ನಾನು ಕೇವಲ ಆ ಅವ್ವನ ಹಸಿವೆ ನೋಡಿದೆ. ಸಹಾಯ ಮಾಡುವುದರಲ್ಲಿರುವ ಆನಂದದ ಮುಂದೆ ಈ ಪೆಟ್ಟಿಗೆ ಚಿಕ್ಕದು. ಹಾಗನ್ನುತ್ತಾ ಅನಾಮಿಕಾ ತನ್ನ ಬಂಗಾರದ ಪೆಟ್ಟಿಗೆಯನ್ನು ಮೆಲ್ಲಗೆ ತೆಗೆಯುತ್ತಾಳೆ. ಅದರೊಳಗಿಂದ ಒಂದು ಅದ್ಭುತವಾದ ದಿವ್ಯ ಸುವಾಸನೆ ಮನೆಯೆಲ್ಲ ವ್ಯಾಪಿಸುತ್ತದೆ. ಆ ಪೆಟ್ಟಿಗೆಯಲ್ಲಿರುವ ಲೇಪನವನ್ನು ಸ್ವಲ್ಪ ಹಚ್ಚಿಕೊಳ್ಳುತ್ತಲೇ ಅನಾಮಿಕಾ ಮುಖ ಒಂದೇ ಸಲಕ್ಕೆ ದೇವಕನ್ಯೆ ಹಾಗೆ ಬದಲಾಗಿ ಹೋಗುತ್ತಾಳೆ. ಆ ಮೆರುಗು ನೋಡಿ ಅವನಿ, ಅಂಜಲಿ ಆಶ್ಚರ್ಯ ಹೋಗುತ್ತಾರೆ. ಅವನಿ ಸಿಲ್ವರ್ ಬಾಕ್ಸ್ ಕಡೆ ನೋಡುತ್ತಾ, ನನ್ ಪೆಟ್ಟಿಗೆ ಕೂಡ ಮಿಂಚುತ್ತಾ ಇದೆ. ಆದ್ರೆ ಅನಾಮಿಕಾ ಅಕ್ಕಳ ಮುಖದಲ್ಲಿರುವ ಆ ಪ್ರಶಾಂತತೆ, ಆ ತೇಜಸ್ಸು ನನ್ನಲ್ಲಿಲ್ಲ. ಸುರೇಶ್, ನಾನು ತಪ್ಪು ಮಾಡಿದೆ ಅಲ್ವಾ? ಹೌದು ಅವನಿ,
ಸಹಾಯ ಮಾಡೋದ್ರಲ್ಲಿ ಕೂಡ ಲೆಕ್ಕ ನುಡಿದ್ಯಾ. ಇನ್ನು ಮೇಲಾದ್ರೂ ಆ ಬೆಳ್ಳಿ ಪೆಟ್ಟಿಗೆಯಿಂದ ಬರುವ ಅಂದವನ್ನು ನೋಡಿ ಗರ್ವ ಪಡದೆ ಒಳ್ಳೆ ಮನಸ್ಸಿನಿಂದ ಇರು. ಅಂಜಲಿ ಅರುಣ್ ಕಡೆ ನೋಡುತ್ತಾ, ನನ್ನ ಬ್ರಾಂಚ್ ಪೆಟ್ಟಿಗೆ ಏನೋ ಹೀಗಿದೆ ಅರುಣ್, ನನಗೆ ತುಂಬಾ ದುಃಖವೆನ್ಸುತ್ತೆ. ನಾನೇ ಎಲ್ಲರಿಗಿಂತ ಅಂದವಾಗಿರ್ಬೇಕು ಅಂದ್ಕೊಂಡೆ, ಆದರೆ ಈಗ ನಾನು ಎಲ್ಲರಿಗಿಂತ ಕಡಿಮೆ ಅಂದವಾಗಿ ಕಾಣಿಸ್ತಾ ಇದ್ದೀನಿ. ಅಂಜಲಿ, ಮನಸ್ಸು ಅಂದವಾಗಿದ್ದರೆ ಮುಖ ಅಂದವಾಗಿರುತ್ತೆ. ನೀನು ಅವನಿಗೆ ಅರ್ಧ ಅನ್ನ ಹಾಕಿದ್ಯಾ, ಅದಕ್ಕೆ ನಿನಗೆ ಬ್ರಾಂಚ್ ಬಾಕ್ಸ್ ಬಂದಿದೆ. ಇನ್ನು ಮೇಲಾದ್ರೂ ನಿನ್ನ ಸೋಮಾರಿತನನ ಬಿಡು. ಇನ್ನು ದಿನ ರಾತ್ರಿ ಮೂವರು ಸೊಸೆಯರು ಸೇರಿ ಕೂತ್ಕೊಂಡಿರ್ತಾರೆ. ಅವರ ಮಧ್ಯವಿರುವ ಹಳೆ ಜಗಳಗಳು, ಸಂಶಯಗಳು ನಿಧಾನವಾಗಿ ಕರಗಿ ಹೋಗುತ್ತವೆ. ತಂಗಿಯಂದ್ರೆ ಕೇಳಿ, ಈ ಮೇಕಪ್ ಬಾಕ್ಸ್ಗಳು ನಮ್ಮನ್ನ ಒಬ್ಬರಿಗಿಂತ ಒಬ್ಬರನ್ನು ದೊಡ್ಡದಾಗಿ ತೋರಿಸೋದಕ್ಕೆ ಬಂದಿಲ್ಲ. ನಾವು ಎಲ್ಲರೂ ಸೇರಿ ಈ ಮನೆಯನ್ನು ಅಂದವಾಗಿ ಬದಲಾಯಿಸೋದಕ್ಕೆ ಬಂದಿದೆ. ನಮ್ಮ ಅಂದ ನಾವು ಮಾಡುವ ಕೆಲಸದಲ್ಲಿರುತ್ತೆ. ಅಕ್ಕ, ನಿನ್ ಮಾತು ನಿಜ. ಈ ಬಂಗಾರದ ಪೆಟ್ಟಿಗೆಯಲ್ಲಿರುವ ಆ ಅಂದದ ಹಿಂದೆ ನಿನ್ನ ತ್ಯಾಗವಿದೆ. ನಾನು ಕೂಡ ನನ್ನ ಬೆಳ್ಳಿ ಪೆಟ್ಟಿಗೆಯನ್ನು ಒಳ್ಳೆತನದಿಂದಲೇ ಉಪಯೋಗಿಸ್ತೀನಿ. ಹೌದು ಅಕ್ಕ, ನಾನು ಇನ್ಮೇಲೆದಿಂದ ಸೋಮಾರಿತನ ತೋರ್ಸಲ್ಲ. ಸಹಾಯ ಮಾಡೋದ್ರಲ್ಲಿ ಯಾವಾಗಲೂ ಮುಂದಿರ್ತೀನಿ. ಆಗಲೇ ನನ್ನ ಈ ಬ್ರಾಂಚ್ ಪೆಟ್ಟಿಗೆ ಕೂಡ ಬಂಗಾರದ ಹಾಗೆ ಮಿಂಚುತ್ತೆ. ಹಾಗೆ ಕೆಲವು ದಿನಗಳು ಕಳೆಯುತ್ತದೆ. ರಾಮಾಪುರದಲ್ಲಿ ಆ ಮನೆಯ ಹೆಸರು ಮಾರ್ದನಿಸುತ್ತಾ ಇರುತ್ತದೆ. ಮೂವರು ಸಸ್ಯರು ಈಗ ಕನ್ನಡಿ ಮುಂದಲ್ಲದೆ ಬಡವರಿಗೆ ಸಹಾಯ ಮಾಡೋದರಲ್ಲಿ ಪೈಪೋಟಿ ಪಡ್ತಾರೆ. ನೋಡಿದ್ರೆ ಪ್ರಸಾದ್, ನಮ್ಮ ಸೊಸೆಯರು ಈಗ ಎಷ್ಟು ಕಲಿತು ಬೆರೆತಿದ್ದಾರೆ. ಆ ಮಾಯಾ ಮೇಕಪ್ ಬಾಕ್ಸ್ಗಳು ಕೇವಲ ಅವರ ಮುಖನಲ್ಲ, ಅವರ ಜೀವನವನ್ನೇ ಬದಲಾಯಿಸಿದೆ. ಹೌದು ಶಾರದಾ, ನಿಜವಾದ ಮೇಕಪ್ ಅನ್ನುವುದು ನಮ್ಮ ಕ್ಯಾರೆಕ್ಟರೇ. ಆ ದೇವತೆ ಕೊಟ್ಟ ವರಗಳು ಈಗ ಈ ಮನೆಗೆ ಮಹಾದಿಶೆ ತಂದಿದೆ. ಮೂವರು ಜೊತೆಯಾಗಿದ್ದರೆ ಆ ಮನೆ ನಂದನವನವೇ. ಒಂದು ದಿನ ಮತ್ತೆ ಒಂದು ಆಪತ್ತು ಬರುತ್ತದೆ. ಊರಲ್ಲಿ ಮಳೆ ಇಲ್ಲದೆ ಬರ ಬರುತ್ತದೆ. ಜನರು ಹಸುವೆಯಿಂದ ಒದ್ದಾಡುತ್ತಾ ಇರ್ತಾರೆ. ಅವನಿ, ಅಂಜಲಿ, ನಮ್ಮ ಹತ್ತಿರ ಇರುವ ಧಾನ್ಯವನ್ನು ಜನರಿಗಾಗಿ ಉಪಯೋಗಿಸೋಣವಾ? ನಾವು ಮೂವರು ಅನ್ನದಾನ ಮಾಡೋಣ. ತಪ್ಪದೆ ಅಕ್ಕ, ನನ್ನ ಹತ್ರ ಇರುವ ಒಡವೆಗಳನ್ನು ಕೂಡ ಮಾರಿ ಜನಕ್ಕಾಗಿ ಖರ್ಚು ಮಾಡೋಣ. ನನ್ನ ಬೆಳ್ಳಿ ಪೇಟಿಗೆ ಕೊಡುವ ಅಂದಕ್ಕಿಂತ 10 ಜನಕ್ಕೆ ಕೊಡುವ ಅನ್ನದಲ್ಲಿಯೇ ಹೆಚ್ಚು ಅಂದವಿದೆ ಅಂತ ನನಗೆ ಅರ್ಥವಾಯ್ತು. ನಾನು ಅಡ್ಗೆ ಕೆಲಸವೆಲ್ಲ ಹತ್ರ ಇದ್ದು ನೋಡ್ಕೋತೀನಿ. ಈ ಸಲ ಎಲ್ಲಿಯೂ ಕಡಿಮೆ ಆಗದ ಹಾಗೆ ತೃಪ್ತಿಯಾಗಿ ಎಲ್ಲರಿಗೂ ಮಾಡಿಕೊಡೋಣ. ಹಾಗೆ ಮೂವರು ಸೊಸೆಯರು ಸೇರಿ ಊರಿನ ಜನರೆಲ್ಲರಿಗೆ ಊಟ ಹಾಕುತ್ತಾರೆ. ಅವರ ಸೇವೆಯನ್ನು ನೋಡಿ ಊರಿನ ಜನರು ಸಂತೋಷ ಪಡುತ್ತಾರೆ. ಅವರೆಲ್ಲರೂ ಮೂವರು ಸೊಸೆಯಂದರನ್ನು ಗಾಮಲಕ್ಷ್ಮಿ ಅಂತ ಕರೆಯಲಿಕ್ಕೆ ಶುರು ಮಾಡುತ್ತಾರೆ. ಆ ಮಾಯಾ ಪೆಟ್ಟಿಗೆಗಳು ಈಗ ಸಾಮಾನ್ಯವಾದ ಪೆಟ್ಟಿಗೆಯಾಗಿ ಬದಲಾಗುತ್ತದೆ. ಏಕೆಂದರೆ ಆ ಮೇಕಪ್ ಬಾಕ್ಸ್ಗಳು ಕೊಡಬೇಕಾದ ಮಾಯಾಜಾಲಕ್ಕಿಂತ ದೊಡ್ಡದಾದ ಪ್ರೇಮ ಅವರ ಮನಸ್ಸಲ್ಲಿ ತುಂಬಿರುತ್ತದೆ. ಹಾಗೆ ಮೂವರು ಸೊಸೆಯರು, ಮಕ್ಕಳು, ಅತ್ತೆ ಮಾವಂದಿರು ಎಲ್ಲರೂ ಸಂತೋಷದಿಂದ ಹಬ್ಬ ಮಾಡ್ಕೋತಾರೆ. ರಾಮಾಪುರದಲ್ಲಿ ಆ ಮನೆ ಒಂದು ಆದರ್ಶವಂತವಾದ ಕುಟುಂಬವಾಗಿ ನಿಂತು ಹೋಗುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.